ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಇದೇ ರೂಟಲ್ಲಿ ಹೋಗ್ತಾ ಇದ್ದೆ. ರಾಜಾಜಿನಗರ ಏನು ಭಾಷಂ ಸರ್ಕಲ್ ಇದೆ, ಅದ್ರಿಗಿಂತ ಬಂದರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿದ್ರೆ. ಹಿಂದೆ ಇದು SVS ಅಂತ ಹೇಳ್ಬಿಟ್ಟು ಟಿಫನ್ ಸೆಂಟ್ರ್ ಅಂತ, ನಾನ್ ವೆಜ್ ಸಿಗುತ್ತೆ, ವೆಜ್ಜು ಸಿಗುತ್ತೆ. ತುಂಬ ಕ್ರೌಡ್ ಇದೆ. ಇಲ್ಲಿ 2 ಹೋಟೆಲ್ ಇದೆ, ಅಲ್ಲೊಂದು ಹೋಟೆಲ್ ಇದೆ ನೋಡ್ಬೋದು, ಅಲ್ಲೊಂದು ಫುಡ್ ಸ್ಟ್ರೀಟ್ ಇದೆ, ಇಲ್ಲೊಂದು ಫುಡ್ ಸ್ಟ್ರೀಟ್ ಇದೆ. ಇಲ್ಲಿ ನಾನ್ ವೆಜ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳೋಣ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ತುಂಬ ಸತಿ ನೋಡೋಗಿದೆ, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಆಟೋ ಡ್ರೈವರ್ಸ್ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲ ಕೂಡ ಇಲ್ಲಿ ಸ್ಟಾಪ್ ತೊಗೊಂಡು ಹೋಗ್ತಾರೆ. ಯಾಕಂದರೆ ಇಲ್ಲಿ ನಿಲ್ಸೋಕ್ಕೆ ಜಾಗ ಕೂಡ ಇದೆ. ಅದಕ್ಕೋಸ್ಕರ ಬನ್ನಿ ನಾವು ಕೂಡ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟು ನಿಮ್ಗೆ ತಿಳಿಸ್ತೀನಿ, ಏನೇನಿದೆ ಅಂತ ತಿಳಿಸ್ತೀನಿ, ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೆಸರಿದು SLV ಅಂದರೆ ಇದು SBS ಅಂದರೆ ಏನು ಸರ್ ಇದು? SBS ಹಾಂ ಏನೇನು ಸಿಗುತ್ತೆ ಸರ್ ಇಲ್ಲಿ? ಅಲ್ಲ, ಬೆಳಗ್ಗೆ ಟೈಮು ಪಲಾವ್, ಇಡ್ಲಿ, ದೋಸೆ, ಪೂರಿ, ಆನಿಯನ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ ಬೆಳಿಗ್ಗೆ ಇರುತ್ತೆ. ಬೆಳಿಗ್ಗೆ. ಮಧ್ಯಾಹ್ನ 1 ಗಂಟೆ 12 ಗಂಟೆ ಓಪನು. ನಾನ್ ವೆಜ್ ಐತೆ, ವೆಜ್ಜು ಐತೆ. ಏನೇನಿದೆ ನಿಮ್ಮ ಹತ್ರ? ನಮ್ಮ ಹತ್ರ ತಲೆಮಾಂಸ, ಬೋಟಿ, ಲಿವರು, ಚಿಕನು, ಮಟನ್ ಲಿವರು, ಮಟನ್ ಐತೆ, ಬೋಟಿ ಐತೆ, ಚಿಕನ್ ಫ್ರೈ ಐತೆ. ಬೆಳಿಗ್ಗೆ ಮಧ್ಯಾಹ್ನ ಅಷ್ಟೇ ಅಷ್ಟೇ ಇರ್ತೀರಾ ನೀವು? ಬೆಳಿಗ್ಗೆ 7 ಗಂಟೆಯಿಂದ 5 ಗಂಟೆ ಇರ್ತೀವಿ, 4:15 ಕ್ಲೋಸ್. ಸಾಯಂಕಾಲ 4:00ವರೆಗೂ. ಹಾಂ. ಓಕೆ. ಎಷ್ಟು ದಿವಸ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯಿತು? 2 ವರ್ಷ ಆಯಿತು. 2 ವರ್ಷ. ಹೌದು. ಓಕೆ. ಅಲ್ಲಿಂದ ಹೇಗಿದೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ. ಕಸ್ಟಮರ್ ಜನ ಇದ್ದಾರೆ, ಬರ್ತಾರೆ. ಚೆನ್ನಾಗಿದೆ. ಹಾಂ. ಏನು ಮತ್ತೆ ಪರೋಟ ಮತ್ತೇನು ಸಿಗುತ್ತೆ? ಪರೋಟ ವೆಜ್ಜಲ್ಲಿ ಟೊಮೊಟೊ ಗೊಜ್ಜು ಐತೆ, ನಾನ್ ವೆಜ್ ಪಲ್ಯ ಐತೆ, ಎಲ್ಲ ಥರ ಐತೆ ವೆಜ್ಜಲ್ಲಿ. ಬೆಳಿಗ್ಗೆ ಟೈಮಿಂಗ್ಸ್? ಬೆಳಿಗ್ಗೆ ಪೂರಿ ಐತೆ, ದೋಸೆ ಐತೆ. ಎಷ್ಟು ಗಂಟೆಗೆ ಓಪನ್ ಇರುತ್ತೆ? ಬೆಳಿಗ್ಗೆ 7 ಗಂಟೆ. 7 ಗಂಟೆಗೆ. 7ರಿಂದ 11:30 ತನಕ ವೆಜ್ಜು, ನಾನ್ ವೆಜ್ ಏನಿಲ್ಲ. 12 ಗಂಟೆ ಮೇಲೆ ನಾನ್ ವೆಜ್ಜು, ವೆಜ್ಜು 2. ಯಾವುದು ಜಾಸ್ತಿ ಯಾವುದು ಮೂವ್ ಆಗುತ್ತೆ? ಯಾವ್ದು ಜಾಸ್ತಿ ಹೋಗುತ್ತೆ? 2 ಮೂವ್ ಐತೆ. ಚಿಕನ್ ಮಟನ್ ಎಲ್ಲ ಹೋಗುತ್ತೆ? ಹಾಂ, ಹೌದು. ಎಲ್ಲಿ ಬರುತ್ತೆ ಲೊಕೇಶನ್ ಇದು? ಅಡ್ರೆಸ್? ರಾಜ ಇಂಡಸ್ಟ್ರಿಯಲ್ ಟೌನು, ಇಂಡಸ್ಟ್ರಿಯಲ್ ಪ್ಲೇವರ್ ಬೀಚ್. ಹಾಂ. ಅಣ್ಣ ಏನಣ್ಣ, ಚಿಕನ್ ಐತೆ, ಬೋಟಿ ಐತೆ, ಲಿವರ್ ಐತೆ, ಮಟನ್ ಐತೆ. ಓಕೆ, ನಾವು ಇವಾಗ ಒಂದು ಸಿಂಗಲ್ ಚಪಾತಿನ ತಗೊಂಡಿದ್ದೀವಿ. ನೋಡ್ಬೋದು ಚಪಾತಿ ಚೆನ್ನಾಗಿದೆ, ಮನೇಲಿ ಮಾಡಿದವ್ರ ಥರನೇ ಚಪಾತಿ ಇದೆ. ಚಪಾತಿ ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ಮುದ್ದೆ ತಗೊಂಡಿದ್ದೀನಿ. ಎಲ್ಲ ನಿಮಗೆ ಟೇಸ್ಟ್ ಹೇಳಬೇಕು ಅಂತ ಹೇಳ್ಬಿಟ್ಟು ಒಂದು ಮುದ್ದೆ, ಒಂದು ಚಪಾತಿ, ಹಾಫ್ ಚಿಕನ್ನ ತಗೊಂಡಿದ್ದೀನಿ. ಹಾಫ್ ಚಿಕನಲ್ಲಿ ನಮಗೆ ಒಂದು 6 ಪೀಸ್ ಬಂದಾವೆ. ಓಕೆ, 6 ಪೀಸು ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಇವಾಗ ಅದ್ರ ಜೊತೆಗೆ ಸೇರ್ವಾಗಿರ್ಬೋದು, ಈರುಳ್ಳಿ, ಲಿಂಬೆಹಣ್ಣು ಎಲ್ಲ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಒಂದೊಂದಾಗೆ ಇನ್ಕೊಂಬಿಟ್ಟು ಟೇಸ್ಟ್ ಮಾಡೋಣ. ಓಕೆ, ಫಸ್ಟು ಚಪಾತಿಯಿಂದನೇ ಶುರು ಮಾಡೋಣ. ಚಪಾತಿ ಐಲೆ ಏನಿಲ್ಲ, ಹಂಗೆ ಹಿಟ್ಟು ಕೂಡ ಜಾಸ್ತಿ ಏನಿಲ್ಲ, ತುಂಬ ಚೆನ್ನಾಗಿದೆ ಚಪಾತಿ. ಓಕೆ, ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇದೆ. ಚಪಾತಿ ಜೊತೆಗೆ ಸೇರ್ವ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ಪೀಸ್ಗಳು ಕೂಡ ನೋಡ್ಬೋದು. ಪೀಸ್ಗಳು ನೋಡಿ, ಹಾಗೆ ದೊಡ್ಡ ಪೀಸ್ ಅಂತ ಏನಿಲ್ಲ, ಬಟ್ ಚಿಕ್ಕ ಪೀಸ್ಗಳಿದ್ದಾವೆ. 6 ಪೀಸ್ ಕೊಟ್ಟಿದ್ದಾರೆ ಹಾಫ್ಗೆ. ಒಂಥರ ಜಾಸ್ತಿ ಇದಂತೇನು ಮಸಾಲೆ ಅಂತೇನು ಅನ್ನಿಸ್ತಾ ಇಲ್ಲ, ಜಾಸ್ತಿ ಖಾರನೂ ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಸಪ್ಪೆ ಅನ್ನಿಸ್ತದೆ, ಯಾಕಂದರೆ ನಾವು ಇವಾಗ ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ಅನ್ನಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ. ಖಾರ ಹಂಗೇನಿಲ್ಲ. ಒಂದು ಡಿಸೆಂಟಾಗಿ ಮನೇಲಿ ಮಾಡುತ್ತಾ ಇದೆ, ಚೆನ್ನಾಗಿದೆ. ನನಗೆ ಗೊತ್ತು ನೀವು ತಿಂದಿರ್ತೀರ ಅಂತೇಳಿ. ಇದು ರಾಜಾಜಿನಗರದಿಂದ ಬರುತ್ತೆ, ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ಇದು. ಬೇಕಾದ್ರೆ ನಿಮ್ಮ ಲೊಕೇಶನ್ ಕೂಡ ಹಾಕಿರ್ತೀನಿ. ಬ್ರಿಡ್ಜ್ ಕೆಳಗಡೆ ಸಖತ್ತಾಗಿರುತ್ತೆ. ನೀವು ಬ್ರಿಡ್ಜ್ ಹತ್ತು ಹೋಗ್ಬಾರ್ದು. ಈಗ ಇದರಿಂದ ಬರ್ತೀರಾ, ವಿಜಯನಗರದಿಂದ ಬಂದರೆ ಬ್ರಿಡ್ಜ್ ಹತ್ತಿರಲ್ಲ ರಾಜಾಜಿನಗರ ಹೋಗೋಕ್ಕೆ, ಅದು ಹತ್ತಬಾರ್ದು. ಕೆಳಗಡೆ ಬಂದರೆ ಇಲ್ಲಿ 2 ಹೋಟೆಲ್ ಇದೆ, ಅದರಲ್ಲಿ ಈ ಕಡೆ ಒಂದಿದೆ.
ತುಂಬ ಜನ ಇರ್ತಾರೆ, ತುಂಬ ಸತಿ ನೋಡಿದ್ದೀನಿ, ನಾನು ತುಂಬ ಸತಿ ನೋಡಿದ್ದೀನಿ ಆಲ್ರೆಡಿ. ಬಟ್ ಏನಪ್ಪ ಇಷ್ಟೊಂದು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಡಿಮ್ಯಾಂಡ್ ಅಲ್ವಾ, ಅದಕ್ಕೋಸ್ಕರ ಹೋಗಿ ತಿನ್ನೋಣ ಅಂತೇಳ್ಬಿಟ್ಟು ತಿಂದಿದ್ದು. ಮುದ್ದೆನೂ ಕೂಡ ನೋಡಿ ಇವಾಗ ಮುದ್ದೆಯಲ್ಲಿ ಗಂಟಿಲ್ಲ. ಹಾಂ ಇದ್ರಲ್ಲಿ ಡಿಪ್ ಮಾಡಿ. ಬೆಳಗ್ಗೆ ಟಿಫನ್ನು ಕೂಡ ಇರುತ್ತಂತೆ, ಗೊತ್ತಿರಲಿಲ್ಲ ನಾನು. ಮಧ್ಯಾಹ್ನ ಅಷ್ಟೇ ಅಂದರೆ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ನಾನ್ ವೆಜ್ ಊಟ. ಚಿಕನ್ ಪೀಸ್ ತೋರಿಸ್ತೀನಿ ನೋಡಿ ಇಲ್ಲಿ. ಸರಿ, ಒಂದು ಮುದ್ದೆ ಇಲ್ಲಾಂದರೆ ಒಂದು 2 ಚಪಾತಿ, ಹಾಫ್ ಚಿಕನು, ಒಂದು ಹಾಫ್ ರೈಸು, ಹೊಟ್ಟೆ ಪುಲಾವ್ ಹೋಗುತ್ತೆ. ನಮ್ಮ ಬಡವರಿಗೆ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳು ಅಥವಾ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಕಾರ್ಮಿಕರು ಎಲ್ಲ ಜಾಸ್ತಿ ಇರ್ತಾರೆ, ಆಟೋದವ್ರು ಇರ್ತಾರೆ, ಕ್ಯಾಬ್ ಅವರು ಇರ್ತಾರೆ, ಪಾರ್ಕಿಂಗು ಪ್ಲೇಸ್ ಇದೆ, ಬಂದು ಊಟ ಮಾಡ್ಕೊಂಡು ಹೋಗೋಕ್ಕೆ ಒಳ್ಳೆ ಜಾಗ. ನೋಡಿ ಜನ ಖಾಲಿನೇ ಆಗ್ತಾಯಿಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ. ಗ್ಯಾಸ್ ಇಲ್ಲದೆ ಇರೋ ಟೈಮಲ್ಲೂ ಕೂಡ ಇಷ್ಟೆಲ್ಲ ಐಟಮ್ ಮಾಡ್ತಾಯಿದ್ದಾರೆ. ಚಿಕನಲ್ಲಿ 4-5 ಐಟಮು, ಮಟನಲ್ಲಿ 2-3 ಐಟಮು, ಇದೆಲ್ಲ ಮಾಡ್ತಾರೆ. ನನಗೆ ಔಟ್ಸೈಡ್ ಬಂದು ತಿಂತಾಯಿದ್ದೀನಿ, ಔಟ್ಸೈಡ್ ಬಂದು ಊಟ ಮಾಡ್ತಾಯಿದ್ದೀನಿ ಅಂತ ಫೀಲ್ ಆಗ್ತಾಯಿಲ್ಲ. ಯಾಕಂದರೆ ಅಷ್ಟೇನು ಖಾರ ಇಲ್ಲ, ಎಲ್ಲ ಒಂದು ಕಡೆ ನಾವು ಮಾಡಿರ್ತೀವಲ್ಲ ಆ ಥರ. ನಾವು ಜಾಸ್ತಿ ಚಪಾತಿನೇ ತಿನ್ನೋದು, ಅದಕ್ಕೆ ಜಾಸ್ತಿ ಚಪಾತಿ ತಿಂತಾಯಿದ್ದೀನಿ. ಬಟ್ ವರ್ತ್. ಮುದ್ದೆ ಚೆನ್ನಾಗಿದೆ, ಡೀಸೆಂಟಾಗಿ, ಏನು ಹೈಪ್ ಕೊಡದೆ, ಜಾಸ್ತಿ ಮಸಾಲೆ ಇಲ್ಲದೆ, ಶೋ ಮಾಡಿದೆ. ಇಂಥ ರೋಡ್ ಸೈಡಲ್ಲಿ ತಿಂದು ಸಿಗೋವಂಥ ಮಜಾ ಕೆಲವೊಂದು ಕಡೆ ಹೋಗಿರ್ತೀವಿ, ಅಲ್ಲಿ ಸಿಗೋಲ್ಲ. ಅಲ್ಲಿ ವೇಟ್ ಮಾಡಬೇಕು ಅವರ್ಗಟ್ಟಲೆ, ಅದೆಲ್ಲ ಇಷ್ಟನೇ ಆಗೋಲ್ಲ. ಮೊದಲೇ ನಾನು ತುಂಬ ಸತಿ ರೋಡ್ ಸೈಡ್ ತಿಂದಿದ್ದೀನಿ. ನೀವು ಆಲ್ರೆಡಿ ತಿಂದಿರ್ತೀರ, ತಿಂದಿದ್ರೆ ಒಂದು ರೀತಿ ಕಮೆಂಟ್ ಮಾಡಿ ಹೇಳಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಬೇಗ ಊಟ ಮಾಡೋಣ. ಮತ್ತು ನಿಮಗೆ ಮುಂದಿನ ಹೇಳೋದ್ರಲ್ಲಿ ಸಿಗ್ತೀನಿ. ಈ ಅಡ್ರೆಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಈ ಕಡೆ ಬಂದಾಗ ಒಂದ್ಸಲಿ ತಿಂದೋಗಿ ನೀವೇ ಹೇಳ್ತೀರಾ ಚೆನ್ನಾಗಿತ್ತು, ಮನೆಯಲ್ಲೇ ಅಡುಗೆ ಮಾಡೋದ್ರ ಥರ ಇತ್ತು, ಮನೇಲಿ ಊಟ ಮಾಡೋದ್ರ ಥರ ಇತ್ತು ಅಂತ ಹೇಳ್ತೀರಾ. ನಮಸ್ಕಾರ. ಬರ್ತಾ ಇರ್ತೀರಾ ಸರ್ ಇಲ್ಲಿ? ಹಾಂ, ಬರ್ತಾ ಇರ್ತೀವಿ. ಓಕೆ, ಏನು ತೊಗೊಂಡಿದ್ದೀರಾ ಇವತ್ತು? ಬೋಟಿ ತೊಗೊಂಡಿದ್ದೀರಾ? ಬೋಟಿ ಮತ್ತು ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ. ಇಲ್ಲಿ ಬಂದಾಗ ಯಾವ ತೊಗೊಳೋದು ಜಾಸ್ತಿ ಬೋಟಿನ ತಗೊಳ್ಳೋದು. ಬೋಟಿನೇ ಚೆನ್ನಾಗಿರುತ್ತೆ. ಏನು ಸರ್ ತಾವು ಕೆಲಸ ಮಾಡೋದಿಲ್ಲ? ಪ್ರೆಸ್, ಪ್ರಿಂಟಿಂಗ್ ಪ್ರೆಸ್. ಅಂದರೆ ಇಲ್ಲೇ ಲೋಕಲಾಗಿ ಇರ್ತೀರಾ? ಹಾಂ, ಲೋಕಲಲ್ಲಿ ಇರ್ತೀವಿ. ಇಲ್ಲಿ ಪ್ರೆಸ್ ಇದೆ ಒಂದು, ಅಲ್ಲಿಗೆ ಬರ್ತಾ ಇರ್ತೀವಿ. ನಾವಿರೋದು ತಲಗಟ್ಪುರದಲ್ಲಿ, ಅಲ್ಲಿಂದ ಇಲ್ಲಿ ಬರ್ತಾ ಇರ್ತೀವಿ. ಓಕೆ, ಇದು ಯಾವಾಗ ಬರ್ತಾ ಇಲ್ಲ? ಟೇಸ್ಟ್ ವೈಸು ಅದೇ ರೀತಿ ಅಂದರೆ ಏನು ಹೊಟ್ಟೆಗೇನು ತೊಂದರೆ ಆಗದೆ ಇರೋದು? ಇಲ್ಲ ಆ ಥರ ಏನಿಲ್ಲ. ಹೌದು, ತುಂಬ ಬರ್ತಾ ಇರ್ತಾರೆ, ನಮ್ಗೆ ಗೊತ್ತಿರುತ್ತೆ. ಹೌದು. ಓಕೆ, ಬೇರೆಯವ್ರಿಗೆ ಹೇಳ್ಬೋದಾ ಈಗ ಬನ್ನಿ ಊಟ ಮಾಡಿ ಅಂತ? ಹ್ಞೂ ಚೆನ್ನಾಗಿರುತ್ತೆ. ಚೆನ್ನಾಗಿ.